ಜೋಡಿ ನೋಡಿ ಖುಷಿ ಆಯಿತು ಅಂತ ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು. ಸೊ ಇಡೀ ಸೋಷಿಯಲ್ ಮೀಡಿಯಾ ನಿಮ್ಮಿಬ್ಬರ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು. ಸೊ ಅವತ್ತು ಏನೂ ಗೊತ್ತಾಗಿರಲ್ಲ ನಿಮಗೆ. ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇದೆ. ಅಂದರೆ ನಿಮ್ಮಿಬ್ಬರಲ್ಲಿ ಎಲ್ಲೂ ಕೂಡ ನಾಟಕ ಕಾಣಿಸ್ತಿಲ್ಲ. ಅಂದರೆ ಸಿನಿಮಾ ಅಂದ್ರೇ ಆ್ಯಕ್ಟಿಂಗ್ ಕಾಣಿಸ್ತಿಲ್ಲ, ಎಲ್ಲ ಒರಿಜಿನಲ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತು. ಮೇ ಬಿ ಅವತ್ತು ಗೊತ್ತಾಗದೇ ಇರೋದು ಇವತ್ತು ಗೊತ್ತಾಗ್ತಿದೆಯಾ ಅಂತ ಅನಿಸುತ್ತೆ. ಆ ಡಿಸಿಷನ್ ಮಾಡೋದಿದೆಯಲ್ವಾ, ಅದು ಸುಮ್ಮನೆ ಏನೋ ಹೋಗು ಒಂದು ಅಂಗಡೀಲಿ ಬಟ್ಟೆ ತೊಗೊಂಡಂಗಲ್ಲ. ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು. ಇಟ್ ವಾಸ್ ನಾಟ್ ಲೈಕ್ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರುವಂಥದ್ದಲ್ಲ. ತುಂಬ ಯೋಚನೆ ಮಾಡಿರುವಂಥದ್ದು ಅದು. ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ, ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು. ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ. ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗೈತೆ. ನಿಮಗೆ ಅವಾಗಿನ ಸಿಚುವೇಶನ್ನೇ ಬೇರೆ, ಇವಾಗಿನ ಸಿಚುವೇಶನ್ ಬೇರೆ. ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ, ಅಂದರೆ ಡಿವೋರ್ಸ್ಡ್ ಆಗಿರುವಂಥ ಕಪಲ್ ಮತ್ತೆ ಒಂದಾಗಿದ್ದಾರೆ. ಸೊ ನಿಮಗೆ ಅನಿಸಿದ್ಯಾ ಮಿಸ್ ಮಾಡ್ಕೊಂಡಿದ್ಯಾ ಆ ಥರ ಅನಿಸ್ತಿದ್ಯಾ ಇವಾಗ ನೋಡುವಾಗ? ನೀವು ಎಮೋಷನಲ್ ಆದ್ರ? ಒಬ್ವಿಯಸ್ಲಿ ಎಮೋಷನಲ್ ಆದೆ. ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರಲ್ಲ ರೀಕನ್ಸೈಲ್ ಆಗ್ಬೋದು. ಓಕೆ, ಅಂದರೆ ನೆಕ್ಸ್ಟ್ ಶೂಟ್ ಇದೆ, ಒಂಚೂರು ಡಿಸ್ಟರ್ಬ್ ಆದರೆ ನನಗೆ ಸೀನ್ಗಳು ಕಂಪೋಸ್ ಮಾಡಿ. ಇದು ಫೈನಲ್ ಕ್ವಶನ್. ಈಗ ಯಾರಾದರೂ ಡಿವೋರ್ಸ್ ಆದಾಗ ಪ್ರತಿ ಪ್ರೇಮಿಗೂ ನಾನು ನೋಡಿದ್ದೀನಿ ಹೆಣ್ಮಕ್ಳ ಮೇಲೆ ಬರುತ್ತೆ. ಸ್ಪೆಷಲಿ ಇವಾಗ ಧನಶ್ರೀ ಮತ್ತು ಚಾಹಲ್ ಡಿವೋರ್ಸ್ ಆಗಿದ್ದಾರೆ. ಎಲ್ಲರೂ ಧನಶ್ರೀ ಮೇಲೇ ಬುಟ್ ಮಾಡಿ ತೋರಿಸಿದರೆ, ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ದರೂ ಕೂಡ ಧನುಶ್ರೀಗೇ ತಪ್ಪು ಅಂತ ಹೇಳ್ತಿದೆ ಸಮಾಜ. ಸೊ ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಿವೇದಿತಾ? ಯಾಕಂದರೆ ನಿಮ್ಮ ಬಗ್ಗೆನೂ ಕೂಡ ಇದೇ ಥರ ಬ್ಲೇಮಿಂಗ್ ಬರ್ತಿರುವಂಥದ್ದು. ನೀವಂತಾನೆ ಅಲ್ಲ, ಈವನ್ ಸಮಂತ ಆಗಲಿ, ಮತ್ತು ರೀಸೆಂಟಾಗಿ ಯಾರು ಕ್ರಿಕೆಟರ್ರು ಡಿವೋರ್ಸ್ ಆಗಿತ್ತು ಹಾರ್ದಿಕ್ ಪಾಂಡ್ಯ, ಅವ್ರ ವೈಫ್ಗಾಗಲಿ ನತಾಶಾ. ಸೊ ಈಗ ನಿಮ್ಮ ವಿಷಯದಲ್ಲಾಗಲಿ ಧನಶ್ರೀ ವಿಷಯದಲ್ಲಿ ಕಂಟಿನ್ಯೂಸ್ಲಿ ಇದೇ ನಾವು ನೋಡ್ತಾ ಇದ್ದೀವಿ. ಆ್ಯಸ್ ಎ ಹೆಣ್ಮಕ್ಳಿಗೆ ನಾವು ಕುತ್ಕೊಂಡು ನೋಡುವಾಗ ನಮಗೂ ಬೇಜಾರಾಗುತ್ತೆ. ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ರೂ ಇಲ್ಲಿ ಧನಶ್ರೀನೇ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾ ಇದ್ದೀರಾ, ಫೇಸ್ ಮಾಡ್ತಿದ್ದೀರಾ ಅಂತ? ನನಗನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ. ಅಂದರೆ ಏನೇ ಆದರೂ ಕೂಡ ಹುಡುಗಿರ್ದೆ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ. ಫಸ್ಟು ಇವರೇ ಸರಿ ಇಲ್ಲ, ಇವ್ರಿಗೇನೋ ಇತ್ತು, ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ. ಅದು ಕಾಮನ್. ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶ್ವಲಿ. ಇವ್ರದ್ದೇ ತಪ್ಪಿರುತ್ತೆ ಅಂತ. ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ. ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅದು ಹೇಗೆ ಅವ್ರಿಗೆ ಬರಬೇಕು, ಈ ಥರ ನಾವು ಮಾಡಬಾರ್ದು, ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು. ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಓವರ್ಕಮ್ ಏನು ಮಾಡಬೇಕು, ನಾನು ಮಾಡ್ತೀನಿ ಅಂದರೆ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ ಬೇರೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ಅದು ನನಗೆ ಸಂಬಂಧನೇ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್ಮು. ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಹೆಂಗಾಗುತ್ತೆ? ಸೊ ಬೇರೆಯವ್ರು ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ. ನಾನು ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದಷ್ಟು ಕಮೆಂಟ್ಸ್ ಏನೇ ಬಂದರೂ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ. ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ. ಮಾಡ್ಕೊಳ್ಳಿ, ಅವ್ರು ಖುಷಿ ಬರುತ್ತಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಖುಷಿ ಸಿಗುತ್ತಾ, ದೇವ್ರು ನೋಡ್ಕೊಳ್ತಾನೆ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಖುಷಿಯಾಗಿ
ಇರ್ತೀನಿ. ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ಇಷ್ಟ, ನೀವು ಇಷ್ಟ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ. ಲೈವಾಗಿ ಬಂದು ಮಾತಾಡ್ಸೋದು, ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ. ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್. ಅವ್ರು ಕೆಲಸ ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು. ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆನೇ ಬರಲ್ಲ.